ಎವ್ರಿವನ್, ನಮಸ್ತೆ ಎಲ್ರಿಗೂ ಅಂಡ್ ವೆಲ್ಕಮ್ ಟು ಅವರ್ ಚಾನಲ್ ಲವೇಬಲ್ ನಿಶು ಮೀಡಿಯಾ. ಅಂಡ್ ಇವತ್ತು ಯಾವ್ದು ಟಾಪಿಕ್ ತಗೊಂಡಿಲ್ಲ, ಯೂನಿಕ್ ಆಗಿರ್ಲಿ ಅಂತ ಹೇಳಿ ಲಿಶಾಂತ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಎಲ್ಲ ಬೇರೆ ಸೆಲೆಬ್ರಿಟಿಗಳಲ್ಲೆಲ್ಲ ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು, ವಾಟ್ ಈಸ್ ಇನ್ ಮೈ ಬ್ಯಾಗ್ ಅಂತ ಏನೋ ವಿಡಿಯೋಸ್ ಎಲ್ಲ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ರನ್ ಆಗಿದೆ, ಅದೊಂಥರ ಯೂನಿಕ್ ಆಗಿದೆ ಮತ್ತೆ ಜನಗಳಿಗೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ಕೂಡ ಮಾಡ್ತಾ ಇದೀವಿ. ಬಟ್ ಇದು ಯಾವ್ದು ನಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲಿ ಅಥವಾ ಬೇರೆ ಪರ್ಸಲ್ ಎಲ್ಲ ಏನಿದೆ ಅಂತ ಮಾಡ್ತಾ ಇಲ್ಲ. ಜಸ್ಟ್ ಲಿಶಾಂತ್ ಬ್ಯಾಗ್ ಅಲ್ಲಿ ಏನೇನಿರುತ್ತೆ ಅನ್ನೋದನ್ನ ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ರೀಸನ್ ಏನಂದ್ರೆ ಅವನೆಲ್ಲೇ ಹೊರಗಡೆ ಕರ್ಕೊಂಡು ಹೋದ್ರು ನಾವ್ ಇದನ್ನ ಕಂಪಲ್ಸರಿ ತಗೊಂಡ್ ಹೋಗ್ತೀನಿ ಈ ಬ್ಯಾಗ್. ಆಕ್ಚುಲಿ ಇದು ಬಂದು ಒಂದು 2ನೇ ಬ್ಯಾಗ್. ಅವನು 1 ಇಯರ್ ಇರೋವರೆಗೂ ಒಂದು ಬೇರೆ ಬ್ಯಾಗ್ ಇತ್ತು. ಸೊ ಇವನ ದೊಡ್ಡವನಾದ್ಮೇಲಿಂದ ಇವಾಗ ಸ್ವಲ್ಪ ಜಾಸ್ತಿ ಥಿಂಗ್ಸ್ ಗಳು ಹಿಡಿಯುತ್ತೆ ಅಂತ ಹೇಳಿ ಈ ಬ್ಯಾಗ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಓಕೆ, ಬನ್ನಿ ಶುರು ಮಾಡೋಣ. ಏನೇನಿದೆ ನಮ್ ಲಿಶಾಂತ್ ಬ್ಯಾಗ್ ಅಲ್ಲಿ ಅಂತ ತೋರ್ಸ್ಕೊಡ್ತಾ ಹೋಗ್ತೀನಿ. ಅಂಡ್ ಫಸ್ಟ್ ಮೊದಲನೇದಾಗಿ ಈ ಸಣ್ಣ ಜಿಪ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇದು ಬೇಗ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಈ ಜಿಪ್ ಅಲ್ಲಿ ಇಟ್ಟಿದ್ದೀನಿ. ಇದೇನಪ್ಪಾ ಅಂದ್ರೆ ಇದೊಂದು ಸುಮ್ನೆ ಮಾಸ್ಕ್ ಯಾವ್ದಕ್ಕೂ ಇರ್ಲಿ ಅಂತ ಇಟ್ಟಿರ್ತೀನಿ. ಮತ್ತೆ ಸಾಕ್ಸ್ಗಳು, ಅವನ್ಗೆ ಸಾಕ್ಸ್ ಬೇಕು. ಅವ್ನು ಎಲ್ಲೇ ಹೊರಗಡೆ ಹೋದ್ರು ಮನೇಲಿದ್ರೆ ಆಕ್ಚುಲಿ ವೇರ್ ಮಾಡಿರ್ತಾನೆ, ಕೆಲವೊಂದ್ ಟೈಮಲ್ಲಿ ವೇರ್ ಮಾಡಿರಲ್ಲ. ಮತ್ತೆ ಇದೊಂದು ನ್ಯಾಪ್ಕಿನ್ ಜಸ್ಟ್ ಇರ್ಲಿ ಅಂತ ಹೇಳಿ ಇದು ಇಟ್ಕೊಂಡಿರ್ತೀನಿ. ಅಲ್ಲೆಲ್ಲ ಹೊರಗಡೆ ಹೋದಾಗ ಅದೇನಾದ್ರು ಗಲೀಜಾಗಿದ್ದಾಗ ಅಲ್ಲೆಲ್ಲ ಚೇಂಜ್ ಮಾಡ್ಕೊಳಕ್ ಬೇಕಾಗುತ್ತೆ. ಸೊ ಹಾಗಾಗಿ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ನನ್ನ ಹತ್ರ. ಸೊ ಇದನ್ನ ಬೇಗ ಈಸಿಯಾಗಿ ಸಿಗ್ಲಿ ಅಂತೇಳಿ ಈ ಜಿಪ್ಪಲ್ಲಿ ಇಟ್ಕೊಂಡಿರ್ತೀನಿ. ಮತ್ತೆ ನೆಕ್ಸ್ಟ್ ಈ ಜಿಪ್ ಬಂದು ಇದೇನಂತ ನೆಕ್ಸ್ಟ್ ಆಮೇಲಿಂದ ಹೇಳ್ತೀನಿ, ಇಲ್ಲೇ ಹೇಳ್ಬಿಡ್ತೀನಿ. ಇದು ಜಸ್ಟ್ ಸುಮ್ನೆ ಪರ್ಸ್ ಅಷ್ಟೇನೆ. ಈ ಬ್ಯಾಗ್ ಅಲ್ಲಿ ಏನಾದ್ರು ಎಮರ್ಜೆನ್ಸಿ ಇರ್ಲಿ ಅಂತ ಹೇಳಿ ಇದರಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ ಈ ಬ್ಯಾಗ್ ಅಲ್ಲಿ. ಈಗ ನನ್ನ ಥಿಂಗ್ಸ್ ಏನು ಇರಲ್ಲ ಈ ಬ್ಯಾಗ್ ಅಲ್ಲಿ. ಸೊ ಇದನ್ನ ಸೈಡ್ ಇಡೋಣ. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಆಕ್ಚುಲಿ ಇದು ಫ್ಲಾಸ್ಕ್, ಅಂದ್ರೆ ಕಾಫಿ ಎಲ್ಲ ಕ್ಯಾರಿ ಮಾಡ್ಲಿಕ್ಕೆ ಅಂತ. ಬಟ್ ಇದ್ರಲ್ಲಿ ನಾವು ಅವನ್ಗೆ ಹಾಲು ಇಟ್ಕೊಂಡು ತಗೊಂಡ್ ಹೋಗ್ತೀವಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ. ಅವ್ನ್ ಸರಿಯಾಗಿ ತಿಂದಿರಲ್ಲ ಕೆಲವೊಂದ್ಸರಿ ಮನೆಯಿಂದ ಹೊರಡುವಾಗ. ಸೊ ಹಂಗಾಗಿ ಅವ್ನಿಗೆ ಬೇಕಾಗುತ್ತೆ ಅಂತೇಳಿ ಇದ್ರಲ್ಲಿ ಹಾಲ್ನ ಬಿಸಿಯಾಗಿ ಹಾಲು ಕಾಯಿಸಿಟ್ರೆ ಸಂಜೆವರೆಗೂ ಬಿಸಿ ಇರುತ್ತೆ. ಸೊ ಇದು ಬೇಕಲೇಬೇಕು ಅವನಿಗೆ, ಹಾಗಾಗಿ ಇದೊಂದು ಕ್ಯಾರಿ ಮಾಡ್ತೀವಿ. ಮತ್ತೆ ಇದಲ್ದೇನೆ ಅವನಿಗೆ ಬಿಸಿನೀರಿಗೆ ಸಪ್ರೇಟ್ ಒಂದು ದೊಡ್ಡ ಒಂದು ಹಾಟ್ ವಾಟರ್ ಬಾಟಲ್ ಅಲ್ಲಿ ಇಟ್ಕೊಂಡಿರ್ತೀವಿ. ಅದು ಕಾರಲ್ಲಿ ಇರುತ್ತೆ ಯಾವಾಗ್ಲೂ. ಸೊ ಅದು ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿ ಅದು ಹೊರಗಡೆ ಇಟ್ಟಿರ್ತೀವಿ. ಇದೊಂದು ಸಣ್ಣದು ಅಂತ ಹೇಳಿ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪೌಚ್ ನೋಡಿ. ಇದರಲ್ಲಿ ಏನೇನಿದೆ ಅಂತ ತೋರ್ಸ್ಕೊಡ್ತಾ ಹೋಗ್ತೀನಿ. ಇದು ಆಕ್ಚುಲಿ ಮಕ್ಕಳಿಗೆ ಬೇಕಲೇಬೇಕು ಇದೆಲ್ಲ. ಯಾಕಂದ್ರೆ ಕೆಲವೊಂದ್ಸರಿ ನಮ್ಮ ಹತ್ರ ಇಲ್ದೇ ಇರುವಾಗ ಅದಿದ್ದಿದ್ರೆ ಬೇಕಾಗಿತ್ತಲ್ಲ, ಅರ್ಜೆಂಟಿಗೆ ಬೇಕಾಗಿತ್ತು. ಸೊ ಇವಾಗ ಏನ್ ಮಾಡೋದು ಅನ್ನೋ ತರ ಆಗ್ಬಿಡುತ್ತೆ. ಬಟ್ ಇದೆಲ್ಲ ಒಂದ್ ಕಡೆ ನಾವ್ ಯಾವಾಗ್ಲೂ ಇಟ್ಕೊಂಡಿದ್ದಾಗ ಏನೇ ಸಿಚುವೇಶನ್ ಬಂದ್ರು ಅಂತ ಟೈಮಲ್ಲಿ ಯೂಸ್ ಆಗುತ್ತೆ, ಬೇಕಲೇಬೇಕು ನಮ್ಗೆ ಅಂತ ಹೇಳಿದಾಗ. ಇದು ಬಂದು ಒಂದು ಬಾಡಿ ಲೋಷನ್. ಅವನು ಸ್ವಲ್ಪ ಡ್ರೈ ಸ್ಕಿನ್, ಮತ್ತೆ ಸ್ವಲ್ಪ ಅವನಿಗೆ ಸ್ಕಿನ್ ಅಲರ್ಜಿಸ್ ಜಾಸ್ತಿ ಆಗಿದೆ, ಸ್ವಲ್ಪ ಡಸ್ಟ್ ಅದು ಇದಂತ ಹೇಳಿದ್ರೆ. ಸೊ ಅವನಿಗೆ ಬೇರೆ ಯಾವ್ದು ಅಷ್ಟೊಂದು ಸೂಟ್ ಆಗ್ಲಿಲ್ಲ. ಸೊ ಹಂಗಾಗಿ ಡಾಕ್ಟರ್ ಹತ್ರ ರೆಕಮೆಂಡ್ ಮಾಡಿ ಇದನ್ನ ಬರ್ಸ್ಕೊಂಡಿದೀವಿ. ಅಡೋರ್ಫಿಲ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು. ಸೊ ಇದನ್ನ ಆಯ್ತು 1.5 year ಆಯ್ತು, ಅವಾಗಿಂದ ಇದು ಯೂಸ್ ಮಾಡ್ತಾ ಇದ್ದೀವಿ. ಇದೊಂದು ಬಾಡಿ ಲೋಷನ್ ಒಂದು. ಮತ್ತೆ ಇದನ್ನೆಲ್ಲ ತೋರಿಸ್ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ಇದೆಲ್ಲ ಮೆಡಿಸಿನ್ಗಳು. ಇದು ವಾಮಿಟ್ದು, ಮತ್ತೆ ಇದು ಕೋಲ್ಡ್ದು, ಮತ್ತೆ ಜ್ವರದ ಕಾಲ್ಪಾಲ್ ಬರುತ್ತಲ್ಲ ಅದು. ಮತ್ತೆ ಇದೊಂದು ಲೋಷನ್ ಆಕ್ಚುಲಿ ಅಂದ್ರೆ ಅವ್ನಿಗೇನಾದ್ರು ಸ್ಕಿನ್ ಅಲರ್ಜಿ ಆದ್ರೆ, ರೆಡ್ಡಿಶ್ ರ್ಯಾಷಸ್ ಆದ್ರೆ ಇದನ್ನ ಸ್ವಲ್ಪ ಅಪ್ಲೈ ಮಾಡಿದ್ರೆ ನೈಟು ಬೆಳಿಗ್ಗೆ ಎಷ್ಟೋ ಸರಿ ಹೋಗುತ್ತೆ. ಇದು ಕೂಡ ಡಾಕ್ಟರ್ ರೆಕಮೆಂಡ್ ಮಾಡಿರೋದೆ. ಎಲ್ಲಾ ಡಾಕ್ಟರ್ ರೆಕಮೆಂಡ್ ಮಾಡಿರೋದೇ ಇಟ್ಕೊಂಡಿರೋದು, ಯಾವ್ದು ಸುಮ್ನೆ ನಾವು ಇಟ್ಕೊಂಡಿರೋದಲ್ಲ. ಮತ್ತೆ ಇಲ್ಲೂ ಅಷ್ಟೇ ಇಲ್ಲೊಂದು ಸಣ್ಣ ಪೌಚ್ ಇದೆ, ಎಲ್ಲ ಸಣ್ಣದಿದೆ. ಮೆಂತೋಪ್ಲೆ ಏನಿದು ಮಕ್ಳಿಗೆ ಅದೇ ಕೋಲ್ಡ್ ಆದ್ರೆ ಹಚ್ಲಿಕ್ಕೆ ಅಂತ ಹೇಳಿ ಅದೊಂದು. ಮತ್ತೆ ಒಂದು ಸಣ್ಣ ಅದು ನೋಡಿ ಕಾಣಿಸ್ತಾ ಇದೆಯಾ? ಓಕೆ, ಇದೆಲ್ಲ ನಾಜಲ್ ಡ್ರಾಪ್ ಈ ತರ ಕೆಲವೊಂದು ಇಟ್ಕೊಂಡಿದೀವಿ. ಇದೇನಿಕ್ಕಂದ್ರೆ ನಾನು ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ದೆ, ಅವ್ನು ತುಂಬಾ ಸಣ್ಣವನಿದ್ದಾಗ ಸಡನ್ ಆಗಿ ಅವ್ನಿಗೆ ಹುಷಾರ್ ತಪ್ಪಿಡ್ರು, ಒಂದ್ ಸಣ್ಣ ಕೋಲ್ಡ್ ಆದ್ರೂ ನಾವ್ ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಹುಷಾರ್ ತಪ್ಪ ಅಂದ್ರೆ ಮಧ್ಯಾಹ್ನಕ್ಕೆ ಕ್ಲಿನಿಕ್ ಕರ್ಕೊಂಡು ಹೋಗ್ತಿದ್ವು. ಮತ್ತೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ, ಹಾಸ್ಪಿಟಲ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕ್ಲಿನಿಕ್ ಹೋಗ್ತಾ ಇದ್ವು. ಸೊ ಈ ತರ ಆಗಿ ಡಾಕ್ಟರ್ ಏನ್ ಮಾಡಿದ್ರು ಒಂದ್ಸರಿ, ಈ ತರ ಎಲ್ಲ ಸಣ್ಣ ವಿಚಾರಕ್ಕೆಲ್ಲ ಬರಬಾರ್ದು,
ಎಮರ್ಜೆನ್ಸಿ ಬೇಸಿಕ್ ಮೆಡಿಸಿನ್ಸ್ನ ಇಟ್ಕೊಳ್ಳಿ ಮನೇಲಿ. ಅವ್ರು ಹುಷಾರ್ ತಪ್ಪೋದು ಅಂದ್ರೆ ಮನೇಲೆ ಹಾಕೊಳ್ಳಿ. ಒನ್ ಡೇ ಅವ್ರಿಗೆ ಕಂಪ್ಲೀಟ್ ಆಗಿ ಹುಷಾರಾಗ್ಲಿಲ್ಲ ಅಂತ ಹೇಳಿದ್ರೆ, ನೀವು ಒನ್ ಡೇ ಕಂಪ್ಲೀಟ್ ಆಗಿ ಹಾಕಿನೂ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಆಮೇಲಿಂದ ಬನ್ನಿ. ಸೊ ಸಡನ್ ಆಗಿ ಬರಬೇಡಿ ಅಂತ ಹೇಳಿ ಅವರೇ ಮನೇಲಿ ಇಟ್ಕೊಳ್ಳಿ ಇದನ್ನೆಲ್ಲ ಬೇಕಾಗಿರೋಂಥದ್ದೇ ಅಂತ ಹೇಳಿ ಸೊ ಪ್ರಿಸ್ಕ್ರೈಬ್ ಮಾಡಿಕೊಟ್ರು. ಹಾಗಾಗಿ ಇದನ್ನೆಲ್ಲ ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಡ್ರಾಪ್ಗಳು ಮತ್ತೆ ಒಂದು ಸಣ್ಣದಾಗಿ ಊರು ಕಟ್ ಮಾಡೋದು ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಅಷ್ಟೇ, ಇದೆಲ್ಲ ಮೆಡಿಸಿನ್ಸ್ಗಳು. ಇದೊಂದು ಮೊದಲು ಹಿಂಗೆ ಬರ್ಸ್ತಾ ಇದ್ದಿದ್ದು ಸಣ್ಣವನಾಗಿದ್ದಾಗ. ಸೊ ಇದೊಂದು ಬಚ್ಚಂಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದೇನಲ್ಲ, ಇರ್ಲಿ ಅಂತ ಹೇಳಿ ಇದೊಂದು ದೊಡ್ಡ ಇಟ್ಕೊಂಡಿದ್ದೀನಿ. ಸೊ ಓಕೆ, ಇದು ಮತ್ತೆ ಕ್ಲೋಸ್ ಮಾಡೋಣ. ಇನ್ನು ನೆಕ್ಸ್ಟ್ ಬಂದು ಇದು ಮತ್ತೆ ಜಿಪ್ ಓಪನ್ ಮಾಡೋಣ. ಇಲ್ಲಿ ಒಂದು ಫಸ್ಟ್ ಒಂದು ಟಿಶ್ಯೂಸ್ ಇದೆ. ಇದು ನನ್ನ ಮಗನಿಗಿಂತ ನನಗೆ ಜಾಸ್ತಿ ಯೂಸ್ ಆಗುತ್ತೆ ಆಕ್ಚುಲಿ. ಅದು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಏನಕ್ಕಂತ. ಸೊ ಇದ್ರಲ್ಲಿ ಬಂದು ಟಿಶ್ಯೂಸ್ ಮತ್ತೆ ಡೈಪರ್ಸ್ ಮತ್ತೆ ವೈಪ್ಸ್. ಸೊ 1 2 3 ಓಕೆ, ಇದಿಷ್ಟು ಬೇಕಾಗಿರುವಂಥದ್ದೇ. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಬಟ್ಟೆಗಳು ಒಂದು 2 ರಿಂದ 3 ಜೊತೆ ಕಂಪಲ್ಸರಿ ಇಟ್ಕೊಂಡಿರ್ತೀನಿ. ಏನಪ್ಪ ರೀಸನ್ ಅಂದ್ರೆ ಒಂದ್ ಜೊತೆ ಸಾಕು ಆಕ್ಚುಲಿ. ಬಟ್ ನಾವ್ ಯಾವಾಗೆಲ್ಲ ಒಂದು ಜೊತೆ ಬಟ್ಟೆ ತಗೊಂಡ್ ಹೋಗ್ತೀವಿ ಅವಾಗ ನಮ್ಗೆ ಅದ್ ಸಾಲಲ್ಲ. ಇನ್ನೊಂದ್ ಬೇಕಿತ್ತು, ಇದ್ದಿದ್ರೆ ಸರಿ ಇತ್ತು ಅಂತ ಅನ್ಸುತ್ತೆ. ಆತರ ಸಿಚುವೇಶನ್ ಬರುತ್ತೆ. ಸೊ ಹಂಗಾಗಿ ಈಗ ಏನ್ ಮಾಡ್ತಾ ಇದೀನಿ, 2 ರಿಂದ 3 ಜೊತೆ ಇಟ್ಕೊಂಡಿರ್ತೀನಿ. ಅವನೇನಾದ್ರು ಒಂದ್ ಸಣ್ಣ ನೀರ್ ಮಾಡ್ಕೊಂಡು ಒದ್ದೆ ಮಾಡ್ಕೊಬಿಟ್ರು ಟೀ ಶರ್ಟ್ ನ, ಅದನ್ನ ಇಮಿಡಿಯೇಟ್ ಚೇಂಜ್ ಮಾಡ್ಬೇಕು. ಮತ್ತೆ ಗಲೀಜಾದ್ರೂ ಚೇಂಜ್ ಮಾಡ್ಬೇಕು. ಸೊ ಹಾಗಾಗಿ ಏನ್ ಮಾಡ್ತೀವಿ, ಯಾವ್ದಕ್ಕೂ ಇರ್ಲಪ್ಪ ಅಂತ ಹೇಳಿ ಅಕಸ್ಮಾತ್ ಹೊರಗಡೆ ಹೋದಾಗ, ನಾವೇನಾದ್ರು ಮೈಸೂರಿಗೆಲ್ಲಾದ್ರೂ ಹೋದಾಗ ಅಲ್ಲೇನಾದ್ರು ಉಳ್ಕೋತೀವಿ ಅನ್ನೋದು ಬಂದ್ರು ಸೊ ಬೇಕಾಗುತ್ತೆ. ಹಾಗಾಗಿ ಒಂದು 2-3 ಜೊತೆ ಬಟ್ಟೆ ಕೂಡ ಕ್ಯಾರಿ ಮಾಡ್ತೀನಿ. ಮತ್ತೆ ಒಂದು ಟೋಪಿ, ಮತ್ತೆ ಇದು ಬಂದು ಮಾಮೂಲಿ ಸ್ವೆಟರ್. ಸೊ ಇದೇನ್ ಬೇಕಿರಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ, ಬಟ್ ಬೇರೆ ಟೈಮಲ್ಲೆಲ್ಲ ಬೇಕಾಗುತ್ತೆ. ಮತ್ತೆ ಸಂಜೆ ಟೈಮ್ ಏನಾದ್ರು ನಾವು 2 ವೀಲರ್ ಅಲ್ಲಿ ಏನಾದ್ರು ಮೈಸೂರಲ್ಲಿ ಎಲ್ಲ ಹೊರಗಡೆ 2 ವೀಲರ್ ಅಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ಅವಾಗ ಕೂಡ ಬೇಕಾಗುತ್ತೆ. ಮತ್ತೆ ಆಕ್ಚುಲಿ ಈ ಆಡ್ ಬಂದಿದೆ ಆಕ್ಚುಲಿ ಹುಡುಗಿರ್ದ ಏನೋ ಗೊತ್ತಿಲ್ಲ ನನ್ಗೆ. ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಲೈಟ್ ಎಲ್ಲ ಬರುತ್ತೆ. ಹಂಗಾಗಿ ನನ್ಗೆ ಇಷ್ಟ ಆಗಿ ಇದನ್ನ ತಗೊಂಡೆ. ಸೊ ಕೆಲವ್ರು ಹೇಳ್ತಾರೆ ಇದು ಹುಡುಗಿರ್ದ ಹ್ಯಾಟ್ ಇದು ಅಂತ ಹೇಳಿ, ಬಟ್ ಗೊತ್ತಿಲ್ಲ, ಇದ್ರಲ್ಲೇ ಇದೆ. ಬಟ್ ಆದ್ರೂ ಇದೊಂದು ಇರ್ಲಿ ಅಂತ ಹೇಳಿ ಇದೊಂದೊಂದು ಕ್ಯಾರಿ ಮಾಡ್ತೀವಿ. ಅಂದ್ರೆ ಇದ್ರ ಬೇರೆ ಬೇರೆ ಇದೆ, ಒಂದೊಂದ್ಸರಿ ಒಂದೊಂದು ಎತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಬಟ್ಟೆ ಬಂದು ಸ್ವೆಟರು, ಬಟ್ಟೆ, ಮತ್ತೆ ಇಲ್ಲಿ ಡೈಪರು, ಟಿಶ್ಯೂ, ವೈಪ್ಸ್, ಇದಿಷ್ಟು ಈಸಿ ಪಲ್ ಇರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಲಾಸ್ಟ್ ಒಂದು ಇದು ಬಂದು 2 ಟವಲ್ ಇಟ್ಕೊಂಡಿರ್ತೀನಿ. ಒಂದು ಅವನಿಗೆ ಸ್ನಾನ ಮಾಡಿದಾಗ ಯೂಸ್ ಆಗುತ್ತೆ, ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಸುಮ್ಮನೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಇದು ಮಾತ್ರ ತುಂಬಾ ದೊಡ್ಡದಾಗಿದೆ. ಸೊ ಹಂಗಾಗಿ ಅವನೇನಾದ್ರು ಮಲ್ಕೊಂಡಾಗ ಅವನಿಗೆ ಒದ್ಸಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಇದೊಂದು ಇಟ್ಕೊಂಡಿದ್ದೀನಿ. ಆಕ್ಚುಲಿ ಅವ್ನು ಮಲ್ಕೊಂಡಾಗ ಏನು ಒದಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಏನ್ ಮಾಡ್ತೀನಿ, ಅವ್ನು ಮಲ್ಕೊಳ್ಳುವಾಗ ಫುಲ್ ಎಲ್ಲ ಕವರ್ ಮಾಡಿ ಟೀ ಶರ್ಟ್ ಫುಲ್ ಇಲ್ಲಿವರೆಗೂ ಬರೋ ತರ, ಪ್ಯಾಂಟ್ಗಳು ಅಷ್ಟೇ, ಮತ್ತೆ ಸಾಕ್ಸ್ ಅಷ್ಟೇ ಹಾಗೆ ವೇರ್ ಮಾಡಿ ಮಲ್ಗಿಸೋದು. ರೀಸನ್ ಏನಂದ್ರೆ ಅವ್ನು ಮಲ್ಕೊಂಡಾಗ ಏನೇ ನಾವು ಒದ್ಸಿದ್ರು, ಅವ್ನಿಗೆ ಎಷ್ಟೇ ಡೀಪ್ ಆಗಿ ನಿದ್ರೆ ಬಂದಿದ್ರು ಅವನ್ನೆಲ್ಲ ತೆಗೆದು ಹೊರ್ಗಾಕ್ತಾನೆ. ಸೊ ಹಂಗಾಗಿ ಅವ್ನಿಗೆ ಒದ್ಸಕ್ ಹೋಗಲ್ಲ. ಯಾವ್ದಕ್ಕೆ ಇರ್ಲಿ ಸೇಫ್ಟಿಗೆ ಅಂತೇಳಿ ಅವ್ನು ಇಟ್ಕೊಂಡಿರ್ತೀನಿ. ಮತ್ತೆ ಇದು ಬಂದು ಅವನದೇ ಬೆಡ್ಶೀಟ್ ಇದು. ಸೊ ಹೊರಗಡೆ ಎಲ್ಲೇ ಹೋದ್ರು ಅವ್ನು ಮಲ್ಕೊಳ್ಳುವಾಗ ಇದನ್ನೇ ಯೂಸ್ ಮಾಡೋದು. ಇದೊಂದಿದೆ, ಮತ್ತೆ ಇನ್ನೊಂದಿದೆ. ಇದು ತುಂಬಾ ಸಾಫ್ಟ್ ಮೆಟೀರಿಯಲ್. ಆಕ್ಚುಲಿ ಇದು ನನ್ಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಕಾಸ್ಟ್ಲಿ ಇದು, ಫಸ್ಟ್ ಕ್ರೈಯಲ್ಲಿ ತಗೊಂಡಿದ್ದು. ಬಟ್ ಇದು ತಗೊಂಡು 2 ವರ್ಷ ಆಯ್ತು ಆಕ್ಚುಲಿ. ಬಟ್ ಇನ್ನ ನೀವು ನೋಡ್ಬೋದು, ಇದು ಗೊತ್ತಾಗುತ್ತೆ ಕ್ಲೋತ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಲ್ಲೂ ಏನು ಡ್ಯಾಮೇಜ್ ಆಗಿಲ್ಲ. ನಿಮ್ಗೆ ಸಿಗುತ್ತೆ ಫಸ್ಟ್ ಕ್ರೈಯಲ್ಲಿ. ಇದು ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಜಾಸ್ತಿ ಸೇಲ್ ಆಗಿದೆ ಅಂತಲ್ಲಿ ಫಸ್ಟ್ ಕ್ರೈಯಲ್ಲಿ ಅದನ್ನು ಹೇಳಿದ್ರು. ಸೊ ನನಗೆ ತುಂಬಾ ಇಷ್ಟ ಈ ಬೆಡ್ಶೀಟ್. ಸೊ ಹಾಗಾಗಿ ಇದನ್ನ ನಾನು ಕ್ಯಾರಿ ಮಾಡ್ತೀನಿ ಜಾಸ್ತಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಬ್ಲೂ ಕಲರ್ ಒಂದಿದೆ. ಸೊ ಎರಡನ್ನೂ ಒಂದೊಂದ್ಸರಿ ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟ ಆಯ್ತು. ಇದಿಷ್ಟು ಅವನಿಗೆ ಬೇಕಲೇಬೇಕು ಕಂಪಲ್ಸರಿ. ಅವ್ನು ಮಲ್ಕೊಳ್ಳೋದ್ರಿಂದ ಹಿಡಿದು ಸ್ನಾನ ಮಾಡಿಸಿ ಎಲ್ಲ ಅವ್ನ ಆಟ ಆಡುವಾಗ ಎಲ್ಲಕ್ಕೆ ಏನೇನ್ ಬೇಕಾಗುತ್ತೆ ಅಂತದೆಲ್ಲ ಥಿಂಗ್ಸ್ ಇದ್ರಲ್ಲಿ ಇಟ್ಕೊಂಡಿರ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.